ಮಾನ್ಯ ಸಭಾಪತಿಗಳೇ, ನಿನ್ನೆ ನೀವು ದೇಶಭಕ್ತ ನಾಲಿಗೆ ದೇಶದ ಪ್ರಧಾನಮಂತ್ರಿಗೆ ಹಂಗೆಲ್ಲ ಮಾತಾಡಲ್ಲ. ಸಭಾಪತಿಗಳೇ, ಮಾನ್ಯ ಸಭಾಪತಿಗಳೇ, ಅದನ್ನ ಇದು ಯಾಕೆ ಹೇಳಿಅಂತ ಹೇಳುವಾಗ ಅದಕ್ಕೆ ನಾನು ಹೇಳ್ತೀನಿ, ಯಾರೇ ಇರಲಿ, ಯಾವುದು ಪಕ್ಷ ಸಂಬಂಧ ಇಲ್ಲ. ದೇಶದ ಪ್ರಧಾನಮಂತ್ರಿ, ದೇಶದ ಯಾರು ರಾಷ್ಟ್ರಪತಿ ಅವ್ರ ಬಗ್ಗೆ ನಾವು ಮಾತನಾಡುವಂಥದ್ದು ಇರೋದಿಲ್ಲ. ಈ ಹಿನ್ನೆಲೆಯಲ್ಲಿ ನಾನು ಎಲ್ಲರ ಪರವಾಗಿ ನಾನು ನಜೀರ್ ಅಹ್ಮದ್ ಅವ್ರಿಗೆ ಹೇಳ್ತೀನಿ, ನೀವು ನಿನ್ನೆ ಇದು ಮಾತಾಡಿದ್ದು ಸರಿಯಾದ ಕ್ರಮ ಅಲ್ಲ ಮತ್ತು ಎಲ್ಲರಿಗೂ ಇದರ ಬಗ್ಗೆ ಬೇಸರ ಆಗಿದೆ. ಈ ಹಿನ್ನೆಲೆಯಲ್ಲಿ ನೀವು ನೋಡಿ, ಯಾಕಂತಂದ್ರೆ ಕರ್ನಾಟಕದ ವಿಧಾನ ಪರಿಷತ್ ಕಾರ್ಯವಿಧಾನ ಹಾಗೂ ನಡವಳಿಕೆ ನಿಯಮ 7/2007 ರಾಷ್ಟ್ರದ್ರೋಹ, ರಾಷ್ಟ್ರ ವಿರೋಧಿ ಅಥವಾ ಅಪಮಾನಕರವಾದ ಮಾತುಗಳನ್ನು ಆಡತಕ್ಕದ್ದಲ್ಲ ಎಂದಿರುತ್ತದೆ. ತಾವು ನಿನ್ನೆ ಮಾತನಾಡಿರುವ ಸಂಬಂಧ ವಿರೋಧಿ ಪಕ್ಷ ಕ್ರಮ ಕೋರಿ ಸದನವನ್ನು ಸುಗಮ ನಡೆಸಲು ಅವಕಾಶ ಕೊಡಿ, ನಿಮಗೂ ಗೌರವ ಬರುತ್ತದೆ. ಹಂಗಾಗಿ ಮಾನ್ಯ ವಿರೋಧ ಪಕ್ಷಕ್ಕೆ ಮನವಿ ಮಾಡ್ತಾ ಇದ್ದೀನಿ, ದಯಮಾಡಿ ಸಭಾಪತಿಗಳು ಹೇಳಿದಂಗೆ ಒಂದು 2 ನಿಮಿಷ ಅವಕಾಶ ಕೊಡಿ. ಸದನ ನಡಿಬೇಕಾಗಿದೆ. ಎಲ್ಲ ಬಹಳಷ್ಟು ಕಾರ್ಯಕ್ರಮ ದಯಮಾಡಿ ಸಭಾಪತಿಗಳು ಹೇಳಿದ್ರು ಕೇಳಿ ಒಂದು 2 ನಿಮಿಷ ಅವಕಾಶ ಕೊಡಬೇಕಾಗಿ ನಿಮ್ಮಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಕೆಲವು ಸರಿ ತಪ್ಪಾಗ್ತದೆ. ಆ ತಪ್ಪನ್ನು ಯಾವ ರೀತಿ ತಪ್ಪಾಗಿದೆ ಅನ್ನೋ ವಿಚಾರನ ವಿಶ್ಲೇಷಣೆ ಬಿಟ್ಟು ಫೋರ್ತ್ ಬೇಷರತ್ತು ಅದು ಸಭಾಪತಿಗಳ ಪೀಠದಿಂದ ಏನು ಆದೇಶ ಕೊಟ್ಟಿದ್ದಾರೆ ಆದೇಶವನ್ನು ಪಾಲನೆ ಮಾಡಿದರೆ ಇಡೀ ಸದನಕ್ಕೂ ಗೌರವ ಬರ್ತದೆ ಮತ್ತು ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳಿಗೂ ಒಂದು ಗೌರವ ಕೊಟ್ಟಂಗೆ ಆಗ್ತದೆ. ಅಂಡ್ ಪ್ರೆಷಿಯಸ್ ಟೈಮ್ ಆಫ್ ದಿ ಹೌಸು ವೇಸ್ಟ್ ಮಾಡೋದು ಕೂಡ ತಪ್ಪುತ್ತೆ. ಇಂಥ ಒಂದು ಕೆಲಸವನ್ನು ನಾವು ಪ್ರೆಷಿಯಸ್ ಟೈಮ್ 4ನೇ ತಾರೀಕುವರೆಗೆ ಏನು ನಾವು ಅದನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಬೇಕು ರಾಜ್ಯ ಜನತೆ ದೃಷ್ಟಿಯಿಂದ ಅನ್ನೋ ವಿಚಾರದಲ್ಲಿ ನಿಮಗೂ ಕಾಳಜಿ ಬೇಕು. ಆಡಳಿತ ಪಕ್ಷದ ಸದಸ್ಯರು, ಸಭಾನಾಯಕರು ದಯಮಾಡಿ ಅಡ್ವೈಸ್ ಮಾಡಬೇಕು. ನೀವು ದಯವಿಟ್ಟು ನಿಮ್ಮ ಸದಸ್ಯರಿಗೆ ಅಡ್ವೈಸ್ ಮಾಡಿ ಇದಕ್ಕೆ ಪ್ಲೀಸ್ ಪುಟ್ ಎನ್ ಎಂಡ್ ಟು ದಿಸ್. ಸಭಾನಾಯಕರೇ, ಒತ್ತಾಯದ ಮೂಲಕ ನಮಗೆ ಈ ಕ್ಷಮೆ ಬೇಕಾಗಿಲ್ಲ. ಮೊದಲು ಅವ್ರನ್ನ ಹೊರಗಾಕಿ, ಎಲ್ಲ ಸರಿ ಹೋಗುತ್ತೆ. ಇನ್ನೊಬ್ರು ಯಾರು ಇಂಥ ಪದಗಳನ್ನ ಆಮೇಲೆ ಬಳಕೆ ಮಾಡೋದಿಲ್ಲ. ಸರಿಯಾದ ಈ ಒಂದು 5 ನಿಮಿಷ ಸದನ ಮುಂದೂಡ್ತೀನಿ. ದಯಮಾಡಿ ಸಭಾನಾಯಕರು HK ಪಾಟೀಲ್ ಅವರು ತಾವು ಬರ್ರಿ ನನ್ನ ಚೇಂಬರ್ 5 ನಿಮಿಷ.